അസ്സലാമു അലൈക്കും. ഇന്നത്തെ ക്ലാസ്സിൽ ലെക്കറെ ഉട ജിബ്രെ മേൽഗ് എങ്ങനെ ഉക്സും പിന്നെ ಅದರ ಐ എങ്ങനെ ಹಾಕ್ರೆ നോക്കാം. ಫಸ್ಟ್ ಇದು ಓಪನ್ ಹಾಕಿತ್ತು ಎ ಸೈಡ್ ಉಕ್ಸು ಬಂಡೆ ಏಕ್ ಸೈಡ್ಗೆ ಅದರ ಐ ಬಂಡೆ ಅಂತ ಕಾಟ್ರೆ ಈಗ ದಿಕ್ಕರಲ್ಲೇ ಜಿಬ್ಬನಂಗೆ ಓಪನ್ ಹಾಕ್ಯ ಈ ಸೈಡ್ ಮೇಲ್ ಬ್ಯಾಕ್ ಸೈಡ್ಗೆ ನಂಗೆ ಹಿಂಗಂತೆ ಉಕ್ಸುರು ಬೇಕ್ರಿ ಹಿಂಗಂತೆ ಉಕ್ಸುರು ನಂಗೆ ಬೇಕು ಇದು ಉಕ್ಸು ഇങ്ങനെ ಬೇಕು ಮತ್ತು ಊടെ ಹೊರ್ತಿಲ್ಲ ಇದು ಒರೇ ಪಲ್ ಆಗುತ್ತೀರ ಇದು ಹೆಡ್ ಇದ್ದರೆ ಈ ಉಕ್ಸಿರ ಹೆಡ್ಡು ಇದು ಒರೇ ಪಲ್ ಆಗುತ್ತೀರ ತಿಲ್ಲ ಎದುರು ಹಾಕಿತ್ತು ನಂಗೆ ಬೇಕು ಓಕೆ ಡ್ರೆಸ್ ಇದ್ರ ಯಾರ ಇದು ತೆಲ್ಲ ಪೆರೋ ಐತಿ ಇങ്ങനെ ಕೀಲೈತೆ ಬೇಕು ಮತ್ತು ಇങ്ങനെ ಬೇಕ್ರೆ ಇದು ಬ್ಯಾಕ್ ಸೈಡ್ಗೆ ಇങ്ങനെ ಬೇಕು ಇದು ಫ್ರಂಟ್ನ ಕಾಟಿಕೊಂಡುಳ್ಳೇ ಇದು ಬ್ಯಾಕ್ಗೆ ನಂಗೆ ಇങ്ങനെ ಬೇಕು ಸ್ಟಾರ್ಟಿಂಗ್ ഇങ്ങനെ ഒരേ പലാക്കി വെച്ചിര കൂടെ ನಾನು നീഡിൽಗೆ ಥ್ರೆಡ್ ಇಟ್ಟೆ ನಾನು 4 ಥ್ರೆಡ್ ಇಟ್ಟೆ 1 2 3 4 ഉണ്ടാവില്ല ಫಸ್ಟ್ ನಾನು ಊടെ ಕೀಲಿದ್ರೆ ಕೀಲು ಇದು ಹೆಡ್ ಫಸ್ಟ್ ಜಂಡೋರು ನಾಟ್ ಪೊಲಿಟ್ರೆ ಜಂಡಿಟ್ಟೆ ಇಲ್ಲಿ ಅದೇ ಪೋಲ ಜಂಡು 20 ಸೈಡಿಗೆ ಇಟ್ರೆ നോക്കൊരു കീഴിൽ പോയിട്ട് ഈ ഹോളുണ്ടല്ലോ ഇതിങ്ങനെ പറയണം ഫുൾ ഇങ്ങനെ ആക്കണവാ കീഴിൽ പോയിട്ട് മേലിങ്ങനെ ബണ്ട് ഫുള്ള് ജണ്ട് ഇದ್ರ ലെഗ് ഉണ്ടല്ലോ ഇത് കീഴത്തെ പോർഷൻ ഈ ലെഗ്ഗിಗೆ ഫുൾ ഇങ്ങനെ ചുറ്റിക്കൊണ്ട് പറഞ്ഞു ಓಕೆ ಇದೈತೆ ಇದು ಕೀಳ್ತದೈತೆ ಇനി ನಂಗೆ ಇದ್ರ ಹೆಡ್ ರನ್ನಿಗೆ ಒಂದು ನಾಟು ಕೊಡ್ಕೊಳೋದು ನಾಟ್ ಇಡೋನು ಅದು ನಂಗೆ ತೆಲ್ಲ ಡ್ರೆಸ್ಸರಿ ಇങ്ങനെ എടുത്തിട്ട് നോക്കൊരു മാത്രം ഇത് ഫ്രണ്ടിൽ നിങ്ങൾക്ക് എന്ത് ಗೊತ್ತಾಗ್ತೀರಾ ಉಕ್ಸು ಬೇಚದು ಫ್ರಂಟಿಗೆ ಬರಾತ പോലെ നിങ്ങൾ ക്ലോത്ത് യൂസ് ആക്കണം നിങ്ങൾക്ക് കാട്ടുறேன் ഇങ്ങനെ ഇದ್ರ തെല്ല എടുത്തിട്ട് ഇದ್ರ ഫ്രണ്ടിൽ പോയിട്ട് ಈ ಟೈಪ್ಲು ಬರಲಿ ಈ ಫ್ರಂಟಿಗೆ ಎಂದು ಸ್ಟಿಚಸ್ ಕಾಣಲಿ ಇನ್ನು ನಂಗೆ ನಾಟ್ ಇಟ್ಟೆ ಇತ್ತು ನಾಟ್ ನಿಂಗೆ ಕೀಲು ಬಂತು ಇಡ ಇಲ್ಲ ಸೈಡಿಗೆ ಇಡ ಹಿಂಗೆ ಬೇರೆ ನಿಂಗೆ ಇಟ್ಟೆ ಇತ್ತು ಇದೈತಿಕ್ರೆ ಉಕ್ಸು ಬೇಕ್ರೆ അങ്ങനെ ഇനി ഇದ್ರ ഉക്സൈത്ത് ഇതിಗೆ ഇനി ನಂಗೆ ಇದಕ್ಕೆ ಐ ಹಾಕೋಗೊಂಡು ഇതിങ്ങനെ ಲಾಕ್ ಇಡ್ರದು ಅದೇಗನೆ ಹಾಕ್ರಿ ನೋക്കാം ಅದು ಹಾಕೋಕೆ ಫಸ್ಟ್ ನೀವು ಥ್ರೆಡ್ ಎಡ್ಕೊಂಡು ನಾನು 4 ಫುಲ್ ಎಡ್ತಾರೆ 4 ಥ್ರೆಡ್ ಎಡ್ತಾರೆ ಈಗ ನಾನು ಇಡೋಣ ನಿಂಗೆ ಬ್ಯಾಕ್ ಸೈಡ್ರೆ ಸ್ಟಾರ್ಟ್ ಹಾಕ್ಕೊಂಡು ಇಡೋಕೆ ಬ್ಯಾಕ್ರೆ ನೀಡಲ್ ಫ್ರಂಟ್ ಬರ್ನು ഇവിടെ നീഡിലുണ്ട് പിന്നെ ಇದರ ತೆಲ್ಲ ಕೀಲು ഒരു 1/4 ಇಂಚ್ ഒരു ತೆಲ್ ಪಾಯಿಂಟ್ ಯಾರು 6 ಇಂಚ್ ಅಂದು ಬೇಡ 1/4 ಇಂಚ್ ഒരു ಪಾಯಿಂಟ್ ಹತ್ರ എടുത്തിട്ട് ಇದರ ನೋಡ್ಕೊಂಡು ಇತರ ಮಾಡ್ತಾರೆ ನಾನು ಹಿಂಗೆ ತಿತ್ತಾರೆ ಈ ಜಿಬ್ಬರೆ ನಂಗೆ ಜಿಬ್ಬಿಗೆ ഒരു ಸ್ಟಿಚ್ ಹಾಕಿಲ್ಲ ಆ ಸ್ಟಿಚ್ಚಿನ ಮೇಲೆ ಉಂಡು ಸ್ಟಿಚ್ಚಿನ ಮೇಲೆ ಇಕ್ಕರು ನಾ 4 ಫೋಲ್ಡ್ ಎಡ್ತೆ ಸಬಲು ಥ್ರೆಡ್ ಒರ್ಕಮ್ಮೆ ಹಾಕ್ರೆ ಎವಡಿಗೆ ನಂಗೆ ಇಪ್ಪ ನಾನು ಎವ್ಡ್ತೀನಿ ಫಸ್ಟ್ ಸ್ಟಾರ್ಟಿಂಗ್ರೆ ಇಟ್ಟರೆ ಅನ್ನೆಗೆ ಅಪ್ಪಸ್ರೆ ನೀಡಲ್ ರೆಡ್ ತೊಗೊಂಬಂದ್ರೆ ಸ್ಟಾರ್ಟಿಂಗ್ ಎವಡೆ ನಾನು ನೀಡಲ್ ಇಟ್ಟು ಅದೇ ಜಾಗೆ ಬಂತು ಅಪ್ಪಸ್ ನೀಡಲ್ ರೆಡ್ ತೊಗೊಂಬಂದೆ ಇನಿ ನಂಗೆ ಚೈನ್ ಸ್ಟಿಚ್ ಪಲ್ ಇದಕ್ಕೆ ಇಟ್ಟೊಂಬಂಡೆ ನೋಡ್ಕೊರು ಸ್ಟಿಚ್ ಥ್ರೆಡ್ ಹಿಂಗಿಕ್ಕರು ಇದ್ರ ನಾನು ಬ್ಯಾಕ್ರಿ ಈ ನೀಡಲ್ರಿ ಇದು ಪಾಯಿಂಟ್ ಇದಾದರೆ ಹೈ ಉಳ್ಳ ಜಾಗೆ ಕಣ್ಣುಳ್ಳ ಜಾಗೆ ಇದ್ರ ನಾನು ಇದ್ರೊಳಗತ್ತು ಫುಲ್ ಇಟ್ಟರೆ ಇಡೊಂಬತ್ತು
ഈ ത്രെഡ് ഉണ്ടല്ലേ ഇത് നീഡിലിൽ ബാക്കിൽ ഇരിക്കണം. പിന്നെ ഇങ്ങനെ വലിക്കരേ നിങ്ങൾക്കൊരു ചെയിൻ പോലെ ഒരു നെയ്യ സ്റ്റൈലിൽ നിങ്ങൾക്ക് അഞ്ഞൊരു ഇത് ಬಂದು ಹೂಕು ಬ್ಯಾಕ್ ಸೈಡ್ಲಿ ಇಡೋರು ಈ ನೀಡಲ್ರಿ ಬ್ಯಾಕ್ ಸೈಡ್ ಹೈ ಉಳ್ಳೆ ಸೈಡ್ ಕಣ್ಣುಳ್ಳೆ ಸೈಡ್ಗೆ ಇಟ್ಟಿತ್ತು ಇದು ಬಲ್ಕಿರೋ ಮುನ್ನೋಲ್ ಇದು ಉಂಡಲ್ಲೇ ಈ ನೀಡಲ್ ಈ ಥ್ರೆಡ್ ನೀಡಲ್ರಿ ಬ್ಯಾಕ್ ಇಕ್ಕೊನು ಇದನ್ನೇ ಫುಲ್ಲು ಹಾಕ್ಕೊಂಬಂದೇ ಇತ್ತು ನೀಡಲ್ರಿ ಬ್ಯಾಕ್ ನಿಂಗೆ ಇಟ್ಟಂಗೆ ಇತ್ತು ಇಡಂಬತ್ತು ಫುಲ್ಲು ನೀವು ಫಸ್ಟ್ കുറഞ്ഞൊരു ഇങ്ങനത്തെ ഒരു സ്റ്റിച്ച് ഇട്ടിരിക്കാറ് അദ്രൊൾഗത്ത് എല്ലാ നീഡിലും ഇത് എല്ലാ ത്രെഡ് നീഡിൽ അടിയിലേ ബണ്ടപ്പോൾ നോക്കണം ഇങ്ങനെ എല്ലാ ത്രെഡും നീഡിൽ അടിയിലേ ബണ്ടപ്പോൾ നോക്കണം പിന്നെ ഈ ത്രെഡും നീഡിൽ അടിയിലേ ഇക്കണം ഇതേപോലെ ഫുള്ളാക്കണം ഇതോടെ ലാസ്റ്റ് ആയിട്ടുണ്ട് ഇത് ലാസ്റ്റ് ഒരു സ്റ്റിച്ച് ഇട്ടുಬಿಟ್ಟು ഈ ടൈപ്പിൽ നിങ്ങൾക്ക് ഇതിൽ ಐಕಿಟ್ರೆ ഇങ്ങനെ ಐದ್ರೆ ಸ್ಟಿಚ್ ಹಾಕ್ರೆ ಹೂಕಿಗಿಟ್ರೆ ಇದ್ರ ನಂಗೆ ಬ್ಯಾಕ್ ಸೈಡ್ಗೆ ಎಡ್ತೊಂಡು പോന്നു ലാസ്റ്റ് ആയ പിന്നെ ഇതിക്ക് ഫുൾ അങ്ങ് നീഡിൽറെ ബാക്കിಗೆ എಡ್ತೊಂಡು പോന്നു ബാക്കിಗೆ എಡ್ತೊಂಡು പോയ പിന്നെ ഊടെ ഞങ്ങൾ ഇದ್ರೆ ನಾಟ್ ഇടണം ഫ്രണ്ട് സൈഡിൽ ನಾಟ್ ഇടറല്ല ನಾಟು ಬ್ಯಾಕ್ ಸೈಡ್ ഇടണം ಊಡೆಗೆ ನಂಗೆ ಹೈಯು ಅದಕ್ಕೆ ಹೂಕು ಅದಕ್ಕೆ ಬೇನಾಯ ಹೈ ಆಯ್ತು ಇನ್ನು ನಾವು ಫುಲ್ ಜಿಪ್ ಇಟ್ಟರೆ ಇಟ್ಟದ್ದು ಕಂಪ್ಲೀಟ್ ಆಯಿತು ಇನ್ನಿಂಗಲೇ ಜಿಬ್ಬರ್ ಇದು ಎಂದು ಪ್ರಾಬ್ಲಮು ಇಕ್ಕಿಲ್ಲ ಕೀಳ್ಕೊಂಡ ಪ್ರಾಬ್ಲಮ್ಮಾ ಎಂದು ಪ್ರಾಬ್ಲಮು ಇಕ್ಕಿಲ್ಲ